ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಬೊಮ್ಮನಾಳ್ ಚಿರ್ತನಾಳ ಗ್ರಾಮದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ ಬಾಬುಗೌಡ ಬಾದರ್ಲಿ ಭೂಮಿ ಪೂಜೆ. ನೂತನ ಸಹಕಾರಿ ಸಚಿವರಾದ ಲಕ್ಷ್ಮಣ ಸವದಿ ಅವರಿಗೆ ರಾಜ್ಯ ಕೆಒಎಸ್ ಸಂಸ್ಥೆಯಿಂದ ಸನ್ಮಾನಿಸಿ ಶುಭಾಶಯ ಸಲ್ಲಿಸಿದ ವೆಂಕಟರಾವ್ ನಾಡಗೌಡ. ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಅಗತ್ಯ. ಡಾಕ್ಟರ್ ಕೆ ಖಾದರ್ ಭಾಷಾ. ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಭೂಮಾನಂದನನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಪ್ರತಿಭಟನೆ. ಕಾವೇರಿ ನೀರು ತಮಿಳುನಾಡಿಗೆ ಬಿಡದಂತೆ ನಗರದಲ್ಲಿ ಕರವೇ ಪ್ರತಿಭಟನೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ತಾಲೂಕಿನ ಬೊಮ್ಮನಾಳ್ ಈಜೆ ಗ್ರಾಮದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ ಲೋಕೋಪಯೋಗಿ ಇಲಾಖೆ ಅನುದಾನದಡಿಯಲ್ಲಿ 25 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ 15 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಯೂ ಸೇರಿದಂತೆ ಚಿರತ್ನಾಳ್ ಗ್ರಾಮದಲ್ಲಿ 30 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಇಂದು ಬಾಬುಗೌಡ ಬಾದರ್ಲಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬೊಮ್ಮನಾಳ ಹೀಜೆ ಮತ್ತು ಚಿರತನಾಳ ಗ್ರಾಮಸ್ಥರು ನಡೆದಾಡಲು ರಸ್ತೆ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ಇಲಾಖೆ ಅನುದಾನದಲ್ಲಿ ಒಟ್ಟು 70 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ದು, ಗುತ್ತಿಗೆದಾರರು ತಮಗೆ ಕೊಟ್ಟ ಕಾಲಮಿತಿಯೊಳಗೆ ಮುಗಿಸಬೇಕು, ಜೊತೆಗೆ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಲು ಸೂಚಿಸಿದರು. ಈ ವೇಳೆ ಆನಂದ್ ಪಾಟೀಲ್ ಬೊಮ್ಮನಾಳ್, ಬಸನಗೌಡ ಗೊರೆಬಾಳ್, ಈರನಗೌಡ ದಳಪತಿ, ರಾಮಣ್ಣ ಬೊಮ್ಮನಾಳ್, ಬಸವರಾಜಪ್ಪ ಬಂಧನಗೌಡ, ದೇವರೆಡ್ಡಪ್ಪ ಗೌಡ ನಗನೂರ್, ವೀರಭದ್ರಗೌಡ, ನಾಗರೆಡ್ಡಪ್ಪ ಗೌಡ, ಹನುಮಂತರಾಯ ಗೌಡ, ಶರಣೇಗೌಡ ಚಿರತ್ನಾಳ್, ಸೋಮಶೇಖರ್ ಕಲ್ಮಂಗಿ, ಫಕೀರಪ್ಪ ಬೊಮ್ಮನಾಳ್, ಗುತ್ತೇದಾರ್ ನೀಲಕಂಠಪ್ಪ ಸೇರಿದಂತೆ ಗ್ರಾಮಸ್ಥರು ಇದ್ದರು. ನೂತನ ಸಹಕಾರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರನ್ನು ಭೇಟಿ ಮಾಡಿದ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ನಿಗಮ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ತಮ್ಮ ಕೆಒಎಸ್ ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನು ಸಲ್ಲಿಸಿದರು. ಸಹಕಾರ ಕ್ಷೇತ್ರವು ರೈತರು, ಬೆಳೆಗಾರರು, ಕಾರ್ಮಿಕರು ಹಾಗೂ ಗ್ರಾಮೀಣ ಆರ್ಥಿಕತೆಯ ಬಲವರ್ಧನೆಗೆ ಪ್ರಮುಖ ಆಧಾರವಾಗಿದ್ದು, ಈ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ರಾಜ್ಯದ ಸಹಕಾರ ಕ್ಷೇತ್ರಕ್ಕೆ ಮತ್ತಷ್ಟು ಚೈತನ್ಯ, ಪಾರದರ್ಶಕತೆ ಹಾಗೂ ಅಭಿವೃದ್ಧಿಯ ಹೊಸ ದಿಕ್ಕು ದೊರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಲಾಯಿತು. ವಿಶೇಷವಾಗಿ ಎಣ್ಣೆ ಬೀಜ ಬೆಳೆಗಾರರ ಹಿತಾಸಕ್ತಿ, ರೈತರ ಆರ್ಥಿಕ ಸಬಲೀಕರಣ, ಸಹಕಾರ ಸಂಸ್ಥೆಗಳ ಬಲವರ್ಧನೆ ಹಾಗೂ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ದೊರೆಯಲಿ ಎಂದು ಆಶಿಸಲಾಯಿತು. ನೂತನ ಸಹಕಾರ ಸಚಿವರಾದ ಲಕ್ಷ್ಮಣ ಸವದಿ ಅವರಿಗೆ ಅವರ ಅಧಿಕಾರದ ಅವಧಿಯಲ್ಲಿ ಉತ್ತಮ ಯಶಸ್ಸು, ಜನಪರ ಕಾರ್ಯಗಳಿಗೆ ಇನ್ನಷ್ಟು ಶಕ್ತಿ ಹಾಗೂ ರಾಜ್ಯದ ಸಹಕಾರ ಕ್ಷೇತ್ರವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ದೊರೆಯಲಿ ಎಂದು ಹಾರೈಸಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಸಲ್ಲಿಸಲಾಯಿತು ಎಂದರು. ವಿದ್ಯಾರ್ಥಿಗಳು ಜಿನೆವಾ ಒಪ್ಪಂದದ ಆಶಯಗಳನ್ನು ಅರಿತುಕೊಂಡು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು, ಸಮಾಜದ ಏಳಿಗೆಗೆ, ರಾಷ್ಟ್ರದ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಖಾದರ್ ಭಾಷಾ ಹೇಳಿದರು. ತುರ್ವಿಹಾಳ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೆಡ್ ಕ್ರಾಸ್ ಘಟಕದ ವತಿಯಿಂದ ನಡೆದ ಜಿನೀವಾ ಒಪ್ಪಂದ ದಿನ ಹಾಗೂ ವಾಚನಾಲಯ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ಗ್ರಂಥಾಲಯ ದಿನದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದು, ಗಾಯಗೊಂಡವರನ್ನು ರಕ್ಷಿಸುವುದು ಹಾಗೂ ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಮತ್ತು ಸಹಾನುಭೂತಿಯ ಮನೋಭಾವ ಬೆಳೆಸುವುದು ಅಗತ್ಯ ಹಾಗೂ ಈ ಕಾರ್ಯಕ್ರಮದ ಗುರಿ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಪ್ರವೃತ್ತರಾದಾಗ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ವಾಣಿಜ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಹಾಗೂ ರೆಡ್ ಕ್ರಾಸ್ ಘಟಕದ ಸಂಯೋಜಕ ಹನುಮೇಶ್ ಅವರು ಜಿನೀವಾ ಒಪ್ಪಂದದ ಹಿನ್ನೆಲೆ, ಉದ್ದೇಶ ಮತ್ತು ಮಹತ್ವವನ್ನು ವಿವರಿಸಿ, ಯುದ್ಧ ಮತ್ತು ಸಂಘರ್ಷದ ಸಂದರ್ಭದಲ್ಲಿಯೂ ಸಹ ಮಾನವೀಯತೆಯನ್ನು ಕಾಪಾಡುವಲ್ಲಿ ಜಿನೀವಾ ಒಪ್ಪಂದದ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ದಿನದ ಅಂಗವಾಗಿ ಗ್ರಂಥಾಲಯದ ಪಿತಾಮಹರಾದ SR ರಂಗನಾಥನ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ, ಗ್ರಂಥಪಾಲಕರಾದ ರಾಕೇಶ್ ಅವರು ಗ್ರಂಥಾಲಯದ ಉಪಯೋಗ ಮತ್ತು ಪ್ರಯೋಜನಗಳ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇದೇ ವೇಳೆ ವಿದ್ಯಾರ್ಥಿಗಳಾದ ಸುನೀತಾ ಮತ್ತು ಸಂತೋಷ್ ದೇವರಮನಿ ಇವರಿಗೆ ಉತ್ತಮ ಓದುಗ ಗುರುತಿಸಿ ಬಹುಮಾನ ನೀಡಿ ಗೌರವಿಸಲಾಯಿತು ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಖಾದರ್ ಭಾಷಾ ಅವರು ಗ್ರಂಥಾಲಯ ದಿನದ ನೆನಪಿಗಾಗಿ ಮರಿಯಮ್ಮ ಇವರಿಗೆ ಪುಸ್ತಕವನ್ನು ನೀಡಿ ಶುಭಾಶಯ ಕೋರಿದರು ಹಾಗೂ ವಿದ್ಯಾರ್ಥಿಗಳಾದ ಸಂತೋಷ್, ಶಿವರಾಜ್, ಜ್ಞಾನಪ್ಪ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟರಮಣ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ದೇವಿದಾಸ್, ಮೌಲಸಾಬ್, ರಾಜೇಶ್ ಎನ್,
ಗಂಗಾಬಾಯಿ, ಕಚೇರಿ ಅಧೀಕ್ಷಕ ಗೋಪಾಲಕೃಷ್ಣ, ಅತಿಥಿ ಉಪನ್ಯಾಸಕರಾದ ಮಹಾದೇವ್, ನರಸಣ್ಣ, ಡಾಕ್ಟರ್ ನಾಗರಾಜ್, ರಾಕೇಶ್, ಜಗದೀಶ್, ಶಿವಣ್ಣ, ತಿಮ್ಮಯ್ಯ, ಬಸವರಾಜ್, ಹುಚ್ಚಪ್ಪ, ಹುಸೇನ್ ಸಾಬ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಭೂಮಾನಂದನನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ದಲಿತ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇಂದು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಹೋರಾಟ ಪ್ರತಿಭಟನೆ ಮೆರವಣಿಗೆ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭೂಮಾನಂದನನ್ನು ಕೊಲೆ ಮಾಡಿದ್ದನ್ನು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ತೀವ್ರವಾಗಿ ಖಂಡಿಸಿ ಮಾತನಾಡಿದರು. ಇಂದಿಗೂ ಸಹ ದಲಿತರು ಗೌರವದಿಂದ ಬದುಕಲು ಆಗುತ್ತಿಲ್ಲ. ದಲಿತರ ಮೇಲೆ ಹಲ್ಲೆ, ಅವಮಾನ, ಬೆದರಿಕೆ, ಸುಳ್ಳು ಕೇಸ್, ಸಾಮಾಜಿಕ ಬಹಿಷ್ಕಾರ ಹಾಕಲಾಗುತ್ತಿದೆ. ಇದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯ ಮಾಡಿದರು. ಹದ್ದಿನಾಳ ಗ್ರಾಮದ ಭೂಮಾನಂದ ಕೊಲೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತಾಗಿದೆ. ಕೊಲೆ ಮಾಡಿದ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಿಷ್ಪಕ್ಷಪಾತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಮೃತ ಕುಟುಂಬಕ್ಕೆ ಸರ್ಕಾರ 5 ಎಕರೆ ಜಮೀನು ಹಾಗೂ ಸರ್ಕಾರಿ ಉದ್ಯೋಗ 50 ಲಕ್ಷ ಪರಿಹಾರ ನೀಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು. ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಆರ್ ಅಂಬ್ರೂಸ್, ಅಲ್ಲಂ ಪ್ರಭು ಪೂಜಾರ್, ರಾಮಣ್ಣ ಸಾಸ್ಲಮರಿ, ವೆಂಕಟೇಶ್ ಗಿರ್ಜಾಲಿ, ನಾಗಪ್ಪ ಕಟ್ಟಿಮನಿ, ವೀರೇಶ್ ಅಂಚನಾಳ್, ದುರ್ಗಪ್ಪ ಮಲ್ಲಾಪುರ್, ಹುಸೇನಪ್ಪ ಸೂಲಂಗಿ, ಮೌನೇಶ್ ಜಾಲವಾಡಿಗಿ, ಪ್ರವೀಣ್ ಧುಮತಿ, ಸುರೇಶ್ ಎಲೆಕುಳ್ಳಿಗಿ, ನಿರುಪಾದಿ, ಪಂಪಪತಿ ಬೂದಿಯಾಳ್, ನರಸಪ್ಪ ಕಟ್ಟಿಮನಿ ಸೇರಿದಂತೆ ಇನ್ನಿತರರು ಇದ್ದರು. ಸ್ವಾತಂತ್ರ್ಯ ಬಂತು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಸ್ವಾತಂತ್ರ್ಯ ಬಂದಿದ್ರ ಮೇಲ್ಜಾತಿ ಮೇಲ್ವರ್ಗದ ಅತಿ ದೊಡ್ಡ ಶ್ರೀಮಂತರಿಗೆ ಮತ್ತು ಭೂಮಾಲೀಕರಿಗೆ ಮಾತ್ರ ಅದು ಸೀಮಿತ ಆಗಿದೆ. ಅದು ಜನಸಾಮಾನ್ಯರಿಗೆ, ಅಸ್ಪೃಶ್ಯರಿಗೆ ಇನ್ನೂ ಸ್ವಾತಂತ್ರ್ಯ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ಕೊಲೆ ಮಾಡುವಂತ ಮಟ್ಟಕ್ಕೆ ಇವತ್ತು ಯುವಕರು ಮುಂದಾಗ್ತಾರಂದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ, ಈ ಜಿಲ್ಲೆಯ ರಾಜಕೀಯ ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ, ಯಾವ ಮಟ್ಟಕ್ಕೆ ತಂದಿದ್ದಾರೆ, ಅದು ಎಷ್ಟು ಸುಧಾರಿಸಬೇಕಾಗಿತ್ತು, ಅದು ಸುಧಾರಿಸಲಾರದೆ ಇನ್ನಿಷ್ಟು ಪೌರತ್ವವನ್ನು ಪಡ್ಕೊಳ್ಳೋದಕ್ಕ ಇಲ್ಲಿ ಕೇವಲ ಯಾವುದೋ ಒಂದು ಜಾತಿ, ಒಂದು ವರ್ಗ ಅಷ್ಟೇ ಸಂಬಂಧ ಅಲ್ಲ. ಇಲ್ಲಿನ ಆಡಳಿತ ವ್ಯವಸ್ಥೆ, ರಾಜಕೀಯ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಇದು ಮುಖ್ಯ ಕಾರಣ. ಸಣ್ಣ ಸಣ್ಣ ವಿಷಯಗಳಿದ್ದಾಗ ರೌಡಿಗಳನ್ನ, ಗೂಂಡಾಗಳನ್ನ, ಕೆಟ್ಟ ಪ್ರವೃತ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನ ಮಟ್ಟ ಹಾಕದೆ ಈ ಮಟ್ಟಕ್ಕೆ ಹೋಗಲ್ಲ. ಯಾವುದೇ ಯುವಕರ ಮಧ್ಯ ಗಲಾಟೆ ಇರ್ಬೋದು, ಜಗಳ ಇರ್ಬೋದು, ಸಹಜ. ಈ ಸಮಾಜದಲ್ಲಿ ಸಾರ್ವತ್ರಿಕವಾಗಿ ವೈರುಧ್ಯತೆಗಳಿಂದ ಕೂಡಿರುವಂತಹ ಈ ಸಮಾಜ. ಎಲ್ಲಿ ಹೋದ್ರೂ ಕೂಡ ವೈರುಧ್ಯತೆ ಇರ್ತದೆ, ಜಗಳದಿಂದ ಕೂಡಿರ್ತದೆ, ಸಣ್ಣ ಪುಟ್ಟ ಜಗಳಗಳಿರ್ತವೆ. ಅವರು ಬಗೆಹರಿಸೋದಕ್ಕಾಗಿ ಕಾವೇರಿ ನೀರು ತಮಿಳುನಾಡಿಗೆ ಬಿಡದಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಹೋರಾಟ ಪ್ರತಿಭಟನೆ ಮೆರವಣಿಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಕಾವೇರಿ ನೀರು ತಮಿಳುನಾಡಿಗೆ ನೀರು ಬಿಡದಂತೆ ಸರ್ಕಾರವನ್ನು ಆಗ್ರಹಪಡಿಸಿದರು. ರಾಜ್ಯದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಮಳೆ ಕೊರತೆಯಿಂದ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿಲ್ಲ. ನಮ್ಮ ರೈತರು ಬೆಳೆ ಬೆಳೆಯಲು ಚಿಂತೆ ಮಾಡುತ್ತಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟಿದೆ. ಇದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವುದು ಎಷ್ಟು ಸರಿ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಸೇನೆ ಮುಖಂಡರಾದ ಪಿ ರಾಘವೇಂದ್ರ, ದಾವಲ್ ಸಾಬ್ ದೊಡ್ಡಮನಿ, ಶ್ರೀಕಾಂತ್, ಮಲ್ಲಿಕಾರ್ಜುನ ಕುನ್ನಟಗಿ, ಸಿದ್ದರಾಮೇಶ್ ಸುಲ್ತಾನ್ಪುರ್, ಗದ್ದೆಪ್ಪ ಪರಶುರಾಮ್, ಗೀತಾ ಕ್ಯಾಂಪ್, ರಾಘವೇಂದ್ರ ಕಂಟಿ, ಸದ್ದಾಂ ಹುಸೇನ್, ರೇಣುಕಾಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.